ನಮಸ್ಕಾರ ರೀ ಫ್ರೆಂಡ್ಸ್, ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ರೀ. ಇವತ್ತು ಇಡ್ಲಿ ಮಾಡ್ಬೇಕಂತ ಇಡ್ಲಿ ಮಾಡಿ ತೋರ್ಸಾತೇನೆ ರೀ. ಇಡ್ಲಿ ಹೆಂಗೆ ಆಗ್ಯದಾವಂದ್ರೆ ಭಾಳ ಮಿದುವ ಮತ್ತು ಪಳ್ಳನೂ ಆಗ್ಯದಾವ್ರಿ. ನೀವು ಒಂದು ಸಲ ಹಿಂಗೆ ಮಾಡಿ ನೋಡಿರಿ. ಅದ್ರಾಗೂ ಒಂದು ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇರುವಂಥ ಕಾಳು ಹಾಕಿ ಮಾಡ್ತೇನೆ ನೋಡಿರಿ. ತಿನ್ನೋಕ್ಕೂ ಭಾಳ ರುಚಿ ಇರ್ತಾವ್ರಿ ಮತ್ತು ಪ್ರೋಟೀನು ಜಾಸ್ತಿ ಸಿಗ್ತೈತೆ ರೀ. ನೀವು ತಪ್ಪದ ವಿಡಿಯೋ ಪೂರ್ತಿ ನೋಡಿರಿ. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿರಿ, ಕಮೆಂಟು ಮಾಡಿರಿ, ಹಂಗೆ ತಪ್ಪದ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಹಂಗೆ ಮರೀದ ಸಬ್ಸ್ಕ್ರೈಬು ಮಾಡಿರಿ ಪ್ಲೀಸ್ ಫ್ರೆಂಡ್ಸ್. ಹಿಂಗೆ ಮಸ್ತ್ ಇಡ್ಲಿ ಮಾಡೋಕೆ ಏನೇನು ಬೇಕಾಗ್ತೈತೆ ಅಂತ ನೋಡ್ಕೊಂಡು ಬರೋನು ಬರ್ರಿ. ಒಂದು ಗ್ಲಾಸ್ ತೊಗೊಂಡೇನಿ ರೀ. ಅದೇ ಗ್ಲಾಸ್ ಅಳತಿ ಒಳಗೆ 2 ಗ್ಲಾಸ್ ಅಕ್ಕಿ ತೊಗೊಂಡೇನಿ ರೀ. ಅಕ್ಕಿ ಎಂಥವಂದ್ರೆ ರೇಷನ್ ಅಕ್ಕಿ ತೊಗೊಂಡಿದ್ದೇನೆ ರೀ. ಅದೇ ಸೇಮ್ ಗ್ಲಾಸ್ ಅರ್ಧ ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡಿದ್ದೇನೆ ರೀ. ಅರ್ಧ ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡಿದ್ದೇನೆ ರೀ. ಅದೇ ಸೇಮ್ ಗ್ಲಾಸ್ನ್ಯಾಗನ ಅರ್ಧ ಹುರುಳಿಗೂ ತೊಗೊಂಡಿದ್ದೇನೆ ರೀ. ಹುರುಳಿ ಅಂದರೆ ಸೋಯಾಬೀನ್ ತೊಗೊಂಡಿದ್ದೇನೆ ರೀ. ಬಿಳಿ ಸೋಯಾಬೀನ್ ತೊಗೊಂಡೇನಿ. ಇದ್ರಾಗ ಜಾಸ್ತಿ ಪ್ರೋಟೀನ್ ಇರ್ತೈತೆ ಅಂಥೇಳಿ ನಿಮಗೆ ಇದನ್ನು ಹಾಕಿ ಮಾಡೋದನ್ನು ತೋರಿಸ್ಕೊಡತ್ತೇನೆ ರೀ. ನೋಡಿರಿ, ಈಗ 2 ಸಲ ತೊಳೆದ 8 ತಾಸು ನೆನೆ ಇಟ್ಟಿದ್ದು ಈ ಕಾಳ ಬೇಳೆ ಅಕ್ಕಿ ನೋಡಿರಿ, ಚಂದ ನೆನೆದವ. 6 ರಿಂದ 8 ತಾಸು ನೆನೆ ಇಡಬೇಕ್ರಿ. ಆಮೇಲೆ ಮತ್ತೊಂದೊಂದು ಸಲ ತೊಳೆದು ಗ್ರೈಂಡರ್ ಹಾಕಕ್ಕೆ ರೆಡಿ ಇಟ್ಕೋಬೇಕ್ರಿ. ಹಂಗೆ ಇಲ್ಲಿ 2 ಚಮಚ ಆಗುವಷ್ಟು ಅನ್ನ ತೊಗೊಂಡಿದ್ದೇನೆ ರೀ, ಅಂದ್ರೆ ರೈಸ್ ತೊಗೊಂಡಿದ್ದೇನೆ ರೀ. ಇದನ್ನು ಹಾಕಬೇಕಾಗ್ತೈತೆ ರೀ. 2 ಚಮಚ ಆಗುವಷ್ಟು ರೈಸ್ ರುಬ್ಕೊಂಡು ತೊಗೋತೇನೆ ರೀ. ನೋಡಿರಿ, ಈಗ ಇದ್ರಾಗ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೇನೆ ರೀ. ರುಬ್ಬಿ ತೊಗೋಬೇಕಾಗ್ತೈತೆ ರೀ. ನೋಡಿರಿ, ರುಬ್ಬಬೇಕಂದ್ರೆ ಭಾಳ ಸಣ್ಣಂಗೆ ರುಬ್ಬಬೇಡ್ರಿ, ಇಷ್ಟಿದ್ರೆ ಸಾಕ್ರಿ. ಇದನ್ನು ಒಂದು ಪಾತ್ರೆ ಒಳಗೆ ತಕ್ಕೊಳತ್ತೇನೆ ರೀ. ಇನ್ನು ನೋಡಿರಿ, ಮತ್ತು ಉದ್ದಿನ ಬೇಳೆ ಹಾಕತ್ತೇನೆ ರೀ. ಸ್ವಲ್ಪ ನೀರು ಅದಾವ ಅದ್ರಾಗ. ಉದ್ದಿನ ಬೇಳೆ ರುಬ್ಕೊಂಡು ನೋಡಿರಿ, ಉದ್ದಿನ ಬೇಳೆನೂ ರುಬ್ಬಿ ತೊಗೊಂಡಿದ್ದೀನಿ. ಅದು ಸ್ವಲ್ಪ ತೆರಿನೇ ಇರಬೇಕ್ರಿ, ಹಂಗೆ ರುಬ್ಕೋಬೇಕ್ರಿ. ಅದನ್ನು ತೆಗೆದು ಒಂದು ಪಾತ್ರೆ ಒಳಗೆ ಹಾಕಿ ಮತ್ತು ಹುರುಳಿ ಕಾಳು ತೊಗೊಳತ್ತೇನೆ ರೀ. ಅದ್ರಾಗೂ ಸ್ವಲ್ಪ ನೀರು ಅದಾವ್ರಿ, ಹಂಗೆ ಮತ್ತು ರುಬ್ಕೋಬೇಕ್ರಿ ಇದನ್ನು. ಅದನ್ನೂ ಸ್ವಲ್ಪ ತೆರಿನ ರುಬ್ಕೊಂಡು ಆ ಪಾತ್ರೆ ಒಳಗೆ ಹಾಕೋಬೇಕ್ರಿ. ನೋಡಿರಿ, ಹುರುಳಿ ಕಾಳು ಇಷ್ಟಿದ್ರೆ ಸಾಕ್ರಿ. ರುಬ್ಬುವಾಗ ಹಿಟ್ಟಿಂದ ಅಳತಿ ಇಟ್ಟಿದ್ರೆ ಸಾಕ್ರಿ. ಇದನ್ನು ಒಂದು ಪಾತ್ರೆ ಒಳಗೆ ತಕ್ಕೊಂಡು ರೀ. ಅಂದ್ರೆ ನಾ ರುಬ್ಬಿ ಎಲ್ಲ ಒಂದೇ ಪಾತ್ರೆ ಒಳಗನ ಹಾಕತ್ತೇನೆ ರೀ. ಮತ್ತು ಬರ್ರಿ, ಲಾಸ್ಟ್ ಅಕ್ಕಿ ರುಬ್ಕೊಳ್ಳೋನು ರೀ. ಅಕ್ಕಿ ಅದನ್ನು ಸ್ವಲ್ಪ ತೆರಿನ ಇರಬೇಕ್ರಿ, ಹಂಗೆ ರುಬ್ಕೊಂಡು ತೊಗೋಬೇಕಾಗ್ತದೆ ರೀ. ಈಗ ನೋಡ್ರಿ, ಇಷ್ಟಿದ್ರೆ ಸಾಕ್ರಿ. ಅಕ್ಕಿ ಭಾಳ ಸಣ್ಣಂಗೆ ರುಬ್ಕೋಬಾರ್ದ್ರಿ. ಕೈಗೆ ಸ್ವಲ್ಪ ರವ ಟೈಪ್ ಹತ್ತಬೇಕ್ರಿ. ಹಂಗೆ ರುಬ್ಕೊಂಡು ಆ ಪಾತ್ರೆ ಒಳಗೆ ಹಾಕ್ಕೋಬೇಕ್ರಿ. ನೋಡ್ರಿ, ಈಗೆಲ್ಲ ರುಬ್ಬಿ ಒಂದೇ ಪಾತ್ರೆ ಒಳಗೆ ಹಾಕ್ಕೊಂಡಾಯ್ತು ರೀ. ಈಗ ಚಲೋತಮೆ ಕಲಿಸ್ಕೋಬೇಕಾಗ್ತೈತೆ ರೀ. ಒಂದು 5 ನಿಮಿಷ ಹಿಂಗೆ ಚಮಚಲೆ ಗರ ಅಂತ ತಿರುಗಿಸ್ಕೊತನ ಇರಬೇಕ್ರಿ. ಎಲ್ಲ ಚಲೋ ಮಿಕ್ಸ್ ಆಗ್ಬೇಕ್ರಿ. ಅದು ಹಂಗೆ ತಿರುಗಿಸ್ಕೊಂಡು, ಇಲ್ಲ ನಿಮ್ಗೆ ಚಮಚಲೆ ತಿರುಗಿಸೋದು ಬೇಡ ಅಂತಂದ್ರೆ ಕೈಲೇನು ಚಲೋ ರುಬ್ಕೊಂಡಂಗೆ ಮಾಡಿ ಬೋಗಣಿ ಒಳಗನ ಕಲಿಸಿಟ್ಕೋಬೇಕಾಗ್ತೈತೆ ರೀ. ನೋಡ್ರಿ, ಈಗ ಎಲ್ಲ ಮಿಕ್ಸ್ ಆಯ್ತು ರೀ. ಆದರೂ ತಿನ್ನಕ್ಕೆ ಭಾಳ ಟೇಸ್ಟ್ ಇರ್ತಾವ್ರಿ ಇವು. ಬಾಯಾಗ ರುಚಿನೂ ಬೇರೆ ಇರ್ತೈತೆ ರೀ ಇದು. ನೋಡಿರಿ, ಈಗ 8 ತಾಸು ನಾನು ನೆನೆ ಇಟ್ಟಿದ್ದೀನಿ ರೀ. ನೋಡಿರಿ, 8 ತಾಸು ಆದಿಂದ ಇದನ್ನು ತೆಗೆದ್ರೆ ಎಷ್ಟು ಚಲೋ ಉಕ್ಕು ಬಂದೈತೆ ನೋಡಿರಿ. ಹಿಟ್ಟು ಹಿಂಗೆ ಉಕ್ಕು ಬರ್ಬೇಕ್ರಿ, ಅಂದ್ರೆ ಪಳ್ಳಾಗ್ತಾವ್ರಿ ಇಡ್ಲಿ. ಉಕ್ಕು ಬಂದೈತಿ. ಇದ್ರೊಳಗೆ ಸ್ವಲ್ಪ ಫಸ್ಟ್ ಎಲ್ಲ ತಿರುಗಿಸೋಣ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋನು ಒಂದು ಸಲ. ಮಿಕ್ಸ್ ಮಾಡ್ಕೊಂಡು ಆದಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇನೆ ರೀ.
ಹಂಗೆ ಅಡುಗೆ ಸೋಡಾನು ಒಂದು ಸ್ವಲ್ಪ ಹಾಕತ್ತೇನೆ ರೀ. ನಿಮಗೆ ಬೇಕಂದ್ರೆ ಹಾಕೋಬೋದು ರೀ, ಇಲ್ಲ ಬೇಡ ಆದರೆ ಬಿಟ್ಬಿಡ್ರಿ. ಆದರೆ ಉಪ್ಪು ಮತ್ತು ಸ್ವಲ್ಪ ತಿನ್ನು ಸೋಡಾ ಹಾಕತ್ತೇನೆ ರೀ. ಈಗ ಎರಡೂ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಾಯಿ ಮುಚ್ಚಿಟ್ಟು ರೆಡಿ ಮಾಡ್ಕೊಂಡ್ರಿ. ಈಗ ಬರ್ರಿ, 5 ನಿಮಿಷ ಆಯಿತು. ಪ್ಲೇಟಿಗೆ ಎಣ್ಣೆ ಹಚ್ಚಕತ್ತೇನೆ ರೀ. ಎಣ್ಣೆ ಹಚ್ಚಿ ಇಡ್ಲಿ ರವೆ ಹಾಕೋನು ರೀ. ಹಾಕಿ ಮುಚ್ಚಿಟ್ಬಿಡೋನು ರೀ. ನೋಡಿರಿ, ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿಟ್ಟಿನಿ ರೀ. ನೀರು ಕುದಿ ಬಂದೈತಿ. ಈಗ ಇಡ್ಲಿನೂ ಹಿಟ್ಟು ಹಾಕಿ ಇಡಾಕತ್ತೇನೆ ನೋಡ್ರಿ. ನಾನು ಹಿಟ್ಟು ಹಾಕಿನಿ. ಇನ್ನು ಮುಚ್ಚೆ ಒಂದು 10 ನಿಮಿಷ ಇಟ್ರೆ ಮುಗೊಂಡು ಬರ್ತಾವ್ರಿ ಇವು. ನೋಡಿರಿ, ಈಗ ಒಂದು 10-12 ನಿಮಿಷ ಆಯಿತು. ಚಲೋ ಮುಗೊಂಡಿದ್ದಾವ್ರಿ ಇಡ್ಲಿ. ಉಗದ ಮ್ಯಾಗ ಮುಗೊಂಡು ಬಂದಿದ್ದಾವ್ರಿ. ನಾನೀಗ ತೆಗಿತೀನಿ ರೀ. ಅವನ್ನ ತೆಗೆದು ಸ್ವಲ್ಪ ಆರಿಡೋನು ರೀ. ಆರಿಟ್ಟು ಇಡ್ಲಿ ತೆಗೆದು ಸೆಪ್ರೇಟ್ ಒಂದು ಪಾತ್ರೆ ಒಳಗೆ ಹಾಕಿಡೋನು ರೀ. ಭಾಳ ಪಳ್ಳಾಗಿದ್ದಾವ್ರಿ ಇಡ್ಲಿ. ನೀವು ಹಿಂಗೆ ಒಂದು ಸಲ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ. ಇವು ಇಡ್ಲಿ ಜಾಸ್ತಿ ಆದವು ಅಂದ್ರೆ ಉಳಿದದ್ದನ್ನು ಏನು ಮಾಡಬೇಕಂತ ಇನ್ನೊಂದು ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ ನಾನು. ಈ ಇಡ್ಲಿ ಪಾತ್ರೆದ ಬಟ್ಲ ಭಾಳ ಸಣ್ಣ ಅದಾವ್ರಿ. ನಾನು ಇಡ್ಲಿ ಪಾತ್ರೆದ ಬಟ್ಲ ಹಿಂಗಾಗಿ ಸ್ವಲ್ಪ ಸಣ್ಣ ಸಣ್ಣ ಇಡ್ಲಿ ಆಗಿದಾವ್ರಿ. ನೀವೇನು ಅನ್ಕೋಕೆ ಹೋಗ್ಬೇಡ್ರಿ. ಮತ್ತು ನೋಡಿರಿ, ಚಟ್ನಿ ಸಾಂಬಾರು ಅದ್ರ ಜೊತೆ ಇಡ್ಲಿ ಎಷ್ಟು ಚಲೋ ಆಗಿದಾವಂತ ನೋಡಿರಿ. ಪ್ರೋಟೀನು ಜಾಸ್ತಿ ಸಿಗ್ತದ್ರಿ. ನೀವು ಕೂಡ ಮನ್ಯಾಗ ಹಿಂಗೆ ಮಾಡಿಬಿಡ್ರಿ. ಇನ್ನು ಮುಂದೆ ನೋಡಿರಿ ಎಷ್ಟು ಮೆತ್ತಗಾಗಿದಾವಂತ. ಎಷ್ಟು ಸಾಫ್ಟ್ ಆಗಿದಾವಲ್ಲ. ಪೂರ್ತಿಯಾಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.